ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 22ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ಅವನು ಶ್ರದ್ಧಾಪೂರ್ವಕ ಆಯಾ ಸ್ವರೂಪದ ಆರಾಧನೆ ಮಾಡಿ ಅದರ ಮೂಲಕ ನನ್ನಿಂದ ನಿರ್ಮಿತನಾದ ಹಾಗೂ ತನಗೆ ಬೇಕಾದ ಕಾಮ ಫಲಗಳನ್ನು ಹೊಂದುತ್ತಾನೆ ಎಂಬ ಅದ್ಭುತವಾದ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತನ್ನು ನಾವು ಸವಿವರವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಯಾವಾಗ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಯಾ ದೇವತೆಗಳನ್ನು ಬೇಡುತ್ತೇವೆಯೋ ಭಗವಂತನೇ ಅವನ ಕೋರಿಕೆಗಳನ್ನು ಆ ದೇವತೆಗಳ ಮೂಲಕ ಈಡೇರಿಸುತ್ತಾನೆ. ಒಂದೇ ಭಗವತ್ ಶಕ್ತಿ ಎಲ್ಲ ದೇವ ದೇವಿಯರ ಮೂಲಕವಾಗಿಯೂ ಕೆಲಸ ಮಾಡುತ್ತಿರುವುದು ಉಪಾಸನೆ ಮಾಡುವವನಿಗೆ ಇದು ಗೊತ್ತಿಲ್ಲದೆ ಇರಬಹುದು. ಆದರೆ ದೇವರಿಗೆ ಇದು ಗೊತ್ತಿದೆ. ದೇವರಾದರೋ ಉದಾರ ದೃಷ್ಟಿಯಿಂದ ನೋಡುತ್ತಾನೆ. ಪಾಪ ಜೀವಿಗಳು ಆಸೆ ಆಕಾಂಕ್ಷೆಗಳಿಂದ ಕೂಡಿರುತ್ತಾರೆ. ಎಲ್ಲರಿಗೂ ಅದು ಮಿಥ್ಯ, ಪ್ರಯೋಜನವಿಲ್ಲ. ದೇವರೊಬ್ಬನೇ ಸತ್ಯ ಎಂಬುವುದು ತಿಳಿದಿಲ್ಲ. ಒಂದು ವೇಳೆ ಬೌದ್ಧಿಕವಾಗಿ ತಿಳಿದಿದ್ದರೂ ಕೂಡ ಮನಸ್ಸಿನ ಚಪಲ ಬಿಟ್ಟು ಹೋಗಿಲ್ಲ. ಅದನ್ನು ರುಚಿ ನೋಡಲಿ, ಅನಂತರವೇ ಅದರ ಮೇಲೆ ಜಿಗುಪ್ಸೆ ಹುಟ್ಟಬೇಕಾದ್ರೆ ಅಂಥೇಳಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಹೋಗ್ತಾನೆ ಆ ಭಗವಂತ. ಅಂತಂದರೆ ಮನುಷ್ಯನು ತನ್ನ ಮನಸ್ಸಿನ ಬಯಕೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ತನ್ನ ಇಷ್ಟ ದೇವತೆಯನ್ನು ಶ್ರದ್ಧೆಯಿಂದ ಪೂಜಿಸ್ತಾನೆ. ಅಂದರೆ ನಮ್ಮ ಮನಸ್ಸಿನ ಬಯಕೆಗಳಲ್ಲಿ ಹಣ, ಆಸ್ತಿ, ಸಂಪತ್ತೇ ಬರಬೇಕು ಅಂತಂದರೆ ಎಲ್ಲರೂ ವರಮಹಾಲಕ್ಷ್ಮಿಯ ಪೂಜೆಯನ್ನು, ವೈಭವಲಕ್ಷ್ಮಿಯ ಪೂಜೆಯನ್ನು, ಹೀಗೆ ಲಕ್ಷ್ಮಿಯನ್ನೇ ಆರಾಧಿಸ್ತಾರೆ. ಅದೇ ಇನ್ನು ಕೆಲವರಿಗೆ ವಿದ್ಯೆಯನ್ನು ಪಡೆಯಬೇಕು, ಜ್ಞಾನದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಒಂದು ಹಂಬಲ ಇದ್ದಲ್ಲಿ ಸರಸ್ವತಿಯನ್ನು ಪೂಜಿಸ್ತಾರೆ. ಹಾಗೆ ಶಾರದೆಯ ಆರಾಧನೆಯನ್ನು ಮಾಡ್ತಾರೆ. ಇನ್ನು ತನ್ನ ಕೆಲಸಗಳಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಹೇಳಂದಾಗ ಅವರು ಗಣಪತಿಯನ್ನು ಆರಾಧಿಸ್ತಾರೆ. ಇನ್ನು ತನ್ನ ಜೀವನದಲ್ಲಿ ತಾನು ಬಲವಂತನಾಗಿರಬೇಕು, ಶ್ರದ್ಧಾವಂತನಾಗಿರಬೇಕು, ಯಾವುದೇ ಕೆಲಸಗಳನ್ನು ಬರಲಿ ಅದನ್ನು ದಿಟ್ಟತೆಯಿಂದ, ಧೈರ್ಯದಿಂದ, ಸ್ಥೈರ್ಯದಿಂದ, ಛಲದಿಂದ ಎದುರಿಸಬೇಕು ಅಂತೇಳಂದಾಗ ಅವರು ಹನುಮತ್ ದೇವರನ್ನು ಪೂಜಿಸ್ತಾರೆ. ಹಾಗೆ ಈ ಒಂದು ಸಂಸಾರದ ಸಾಗರದಲ್ಲಿ ನಿಸ್ಸಾರನಾಗಿ ಬದುಕಬೇಕು, ಮುಕ್ತಿಯನ್ನು ಹೊಂದಬೇಕು ಅಂತಂದಾಗ ಲಿಂಗರೂಪಿಯಾಗಿರುವಂಥ ಆ ಶಿವನನ್ನು ಆರಾಧಿಸ್ತಾರೆ. ಇನ್ನು ಧೈರ್ಯವೇ ತನ್ನ ಮೂಲ ವಸ್ತುವಾಗಿರಬೇಕು ಅಂತಂದಾಗ ಪಾರ್ವತಿಯನ್ನು, ಗೌರಿಯನ್ನು, ದುರ್ಗಿಯನ್ನು ಪೂಜಿಸ್ತಾರೆ. ಇನ್ನು ತಂತ್ರಗಳ ಒಂದು ಶಕ್ತಿಯನ್ನು ನಾನು ಪಡಿಬೇಕು ಅಂತೇಳಂದರೆ ಅವರು ಕಾಳಿಯನ್ನು, ದುರ್ಗಿಯನ್ನು, ಚಾಮುಂಡಿಯನ್ನು ಆರಾಧಿಸ್ತಾರೆ. ಹಾಗಾಗಿ ಹಲವಾರು ದೇವತೆಗಳ ಮೂಲಕ ಹಲವಾರು ಫಲಗಳು ಅವರ ಇಷ್ಟ ದೇವತೆಗೆ ತಕ್ಕಂತೆ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಆ ದೇವತೆಯ ಮೂಲಕ ಅವರಿಗೆ ಏನು ಫಲ ದೊರಕುತ್ತದೆಯೋ ಅದೆಲ್ಲವನ್ನ ಕೊಡುವವರು ಯಾರು ಅಂತಂದರೆ ಅದೆಲ್ಲ ಕೊಡುವವನು ಆ ದೇವತೆಗಳ ಮೂಲಕ ನಾನು ಅಂಥೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂದರೆ ಕೃಷ್ಣ ಅಂದರೆ ಅವನು ಪರಮ ಸ್ವರೂಪಿ, ಪರಮಾತ್ಮದ ಒಂದು ಸ್ವರೂಪ. ಅಂಥ ಒಂದು ಪರಮಾತ್ಮದ ಸ್ವರೂಪ
ಆಂಜನೇಯನ ಮೂಲಕವೋ, ಗಣಪತಿಯ ಮೂಲಕವೋ, ಲಕ್ಷ್ಮಿಯ ಮೂಲಕವೋ, ಸರಸ್ವತಿಯ ಮೂಲಕವೋ, ಶಿವನ ಮೂಲಕವೋ, ವಿಷ್ಣುವಿನ ಮೂಲಕವೋ, ರಾಮನ ಮೂಲಕವೋ, ಹೀಗೆ ಎಲ್ಲರ ಮೂಲಕವೂ ಆ ಭಗವಂತನೊಬ್ಬನೇ ಎಲ್ಲ ಫಲಗಳನ್ನು ಕೊಡ್ತಾ ಇರುವಂಥದ್ದು ಅಂಥೇಳಿ. ಅಂದರೆ ಮೇನ್ ಚಾನಲ್ ಒಂದೇ. ಮುಖ್ಯವಾಗಿ ಗಂಗಾ ನದಿ ಹರಿತಾ ಇದೆ. ಆ ಗಂಗಾ ನದಿಯ ಪಕ್ಕಕ್ಕೆ ನಾನೊಂದು ಚಾನಲ್ ಮಾಡಿದ್ರೆ, ನಾನೊಂದು ಕಾಲುವೆಯನ್ನು ಕಟ್ಟಿದ್ರೆ, ಆ ಕಾಲುವೆ ಮೂಲಕ ನೀರು ಹರಿದು ಬೇರೆ ಒಂದು ಜಾಗಕ್ಕೆ ಹೋಗುತ್ತೆ. ಯಾವುದೋ ಒಂದು ಮುಖ್ಯ ನದಿ ಹರಿತಾ ಇರುತ್ತೆ, ಆ ಮುಖ್ಯ ನದಿಗೆ ಅಡ್ಡಲಾಗಿ ನಾನು ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಹೋದಂಗೆ ಆ ಕಾಲುವೆಗಳ ಮೂಲಕ ನೀರು ಬೇರೆ ಬೇರೆ ಕಡೆಗೆ ಸಾಗ್ತಾ ಹೋಗುತ್ತೆ. ಇಲ್ಲಿಯೂ ಕೂಡ ಪರಮಾತ್ಮನ ವಸ್ತು, ಭಗವಂತನ ಒಂದು ಅಂಶ ಅಂತೇಳಂದರೆ, ಭಗವಂತ ಅಂತಂದರೆ ಅವನು ಒಬ್ಬನೇ. ಏಕಂ ಸತ್ವಿಪ್ರ ಬಹುಧಾ ವಿಧಂತಿ ಅನ್ನೋ ಹಾಗೆ ಒಬ್ಬನೇ ಒಬ್ಬ ದೇವರು. ಅವನನ್ನು ನಾವು ಬೇರೆ ಬೇರೆ ನಾಮಾವಳಿಗಳಿಂದ ಕರೀತಾ ಇದ್ದೇವೆ. ಪರಮಾತ್ಮ ಒಬ್ಬನೇ ಒಂದು ಮುಖ್ಯ ನದಿ ಇದ್ದ ಹಾಗೆ ಅವನಿಂದ ಮೂಲಕ ಬರುವಂಥ ಕಾಲುವೆಗಳು ನಮ್ಮಲ್ಲಿ ಇರುವಂಥ ಹಲವಾರು ದೇವತೆಗಳು ಮತ್ತು ಆ ದೇವತೆಗಳಿಗೆ ಕೊಟ್ಟಿರುವಂಥ ಹೆಸರುಗಳು. ಹಾಗಾಗಿ ನಮ್ಮ ಎಲ್ಲ ಚಟುವಟಿಕೆಗಳ ಫಲ ಸುಖವಿರಲಿ, ದುಃಖವಿರಲಿ, ಲಾಭವಿರಲಿ, ನಷ್ಟವಿರಲಿ, ಜಯವಿರಲಿ, ಅಪಜಯವಿರಲಿ, ಎಲ್ಲವೂ ಸಿಗುವುದು ಆತ್ಮನಿಂದಲೇ. ಈ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳು ಮನಸ್ಸಿನ ದ್ವಂದ್ವಗಳು. ಇವುಗಳನ್ನು ಆತ್ಮನು ಬೆಳಗಿದಾಗ ಮಾತ್ರ ನಮಗೆ ಇವುಗಳ ಜ್ಞಾನವಾಗುತ್ತದೆ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ನಮಗೆ ಇವುಗಳ ಜ್ಞಾನವಾಗುವುದಾದರೂ ಹೇಗೆ ಅಲ್ವಾ? ಹಾಗಾಗಿ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಮಾಡುವ ಕೆಲಸಕ್ಕೆ ಯಶಸ್ಸು ಎಂಬುವಂಥದ್ದು ಕಟ್ಟಿಟ್ಟ ಗಂಟು. ಆದರೆ ಆ ಕಾರ್ಯಕ್ಷೇತ್ರವನ್ನು ಹಾಗೂ ಅಲ್ಲಿ ಕೆಲಸ ಮಾಡಲು ಬೇಕಾದಂಥ ಶಕ್ತಿಯನ್ನು ಒದಗಿಸುವುದು ಆತ್ಮನಲ್ಲವೇ? ಆತ್ಮನು ನಿರ್ವಿಕಾರಿ, ಅಲ್ಲಿ ಯಾವ ಕರ್ಮಗಳೂ ಇಲ್ಲ. ಪರಮಾತ್ಮ ಕೃಷ್ಣನು ಆತ್ಮನ ದೃಷ್ಟಿಯಿಂದ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಚೈತನ್ಯ ಕೊಡುವಂತಹ ಶಕ್ತಿಯಾಗಿದ್ದಾನೆ. ಮಾತ್ರವಲ್ಲದೆ ಅವನವನ ಕರ್ಮಗಳಿಗೆ ಅನುಸಾರವಾಗಿ ಕರ್ಮ ಫಲವನ್ನು ಹಂಚುವವನೂ ಕೂಡ ನಾನೇ ಎಂದು ಹೇಳಿಕೊಳ್ತಾ ಇದ್ದಾನೆ. ಸರಿಯಾದ ರೇಡಿಯೋವನ್ನು ನಾವು ವಿದ್ಯುತ್ ಶಕ್ತಿಗೆ ಜೋಡಿಸಿ ತಿರುಗಿಸಿದಾಗ ಮಾತ್ರ ಅದರ ಮೂಲಕ ನಮಗೆ ಒಂದು ಸುಮಧುರವಾದ ಸಂಗೀತವು ಹೊರಸೂಸುವುದಾದರೆ ಆಗ ವಿದ್ಯುತ್ ಶಕ್ತಿಯು ನನ್ನಿಂದಲೇ ಇವೆಲ್ಲವೂ ನಡೆಯುತ್ತಿರುವುದು ಎಂದು ಹೇಳಿದಂತೆ ಆಗುತ್ತೆ. ಹೀಗೆ ಕಾಮನೆಗಳನ್ನು ಅಂದರೆ ಆಸೆಗಳನ್ನು ಬಯಸುವವನಿಗೆ ಸಿಗುವಂಥ ಫಲ ಇದೆಯಲ್ಲ, ಅದು ಅಲ್ಪವಾದದ್ದು. ಅದನ್ನು ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ಭಗವಂತನನ್ನು ನಾವು ಹೇಗೆ ಆರಾಧಿಸಬೇಕು, ಇಲ್ಲಿಯವರೆಗೂ ಭಗವಂತನನ್ನು ಆರಾಧಿಸುತ್ತಿರುವಂಥ ಕ್ರಮ ಹೇಗೆ ಅಂತಂದರೆ, ನನಗೇನು ಬೇಕಾಗಿದೆಯೋ ಆ ಬೇಕಾಗಿರುವಂಥ ಇಷ್ಟಾರ್ಥಗಳು ಯಾವ ದೇವತೆಯಿಂದ ನನಗೆ ಸಿದ್ಧಿಯಾಗುತ್ತೋ ಆ ದೇವತೆಗಳನ್ನು ನಾವು ಆರಾಧಿಸ್ತೀವಿ. ಆ ದೇವತೆಗಳನ್ನು ನಾವು ಇಷ್ಟ ದೇವತೆಗಳನ್ನಾಗಿ ಮಾಡ್ಕೊಳ್ತೇವೆ. ಆ ದೇವತೆಗಳಿಗೆ ಏನೆಲ್ಲ ನಾವು ಸಮರ್ಪಣೆಯನ್ನು ಮಾಡಬೇಕೋ ಅದನ್ನೆಲ್ಲ ಸಮರ್ಪಣೆ ಮಾಡಿ ಅದರಿಂದ ನಾನು ಸಿದ್ಧಿಯನ್ನು ಪಡೆದು ನನ್ನ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ತೇನೆ. ಆದರೆ ಆ ದೇವತೆಗಳ ಮೂಲಕ ಏನೆಲ್ಲ ಇಷ್ಟಾರ್ಥಗಳು ನಮಗೆ ಸಿದ್ಧಿಯಾಗುತ್ತೋ ಆ ಸಿದ್ಧಿಯಾಗುವಂಥ ಎಲ್ಲ ಇಷ್ಟಾರ್ಥಗಳಿಗೆ ನಾವು ಯಾವ ದೇವರನ್ನು ಆರಾಧಿಸ್ತಿರ್ತೀವೋ ಆ ದೇವರು ಒಂದು ಚಾನಲ್ ಇದ್ದ ಹಾಗೆ, ಒಂದು ಮೂಲಕ ಪ್ರತಿ ಇದ್ದ ಹಾಗೆ. ಅದಕ್ಕೆ ಮೂಲ ಮಹಾಶಯ ಅಂತಂದರೆ ಆತ ಪರಮಾತ್ಮ ಒಬ್ಬನೇ ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ. ಈ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣವಾ? ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ, ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ, ತಿಳಿಯಾಗಿ ಹಗುರಾಗಿ ಶಾಂತವಾಗುವುದೋ, ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ, ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ, ಭವ್ಯತೆಯ ಮೇರುಗುಣ ಮುದ್ದು ರಾಮ, ಭವ್ಯತೆಯ ಮೇರುಗುಣ ಮುದ್ದು ರಾಮ. ಯಾರನ್ನ ನೆನೆಸಿದ ಕೂಡಲೇ ನಮಗೆ ಹಿಮಗಿರಿಯ ಜಲದಂತೆ, ಅದು ಹಿಮದ ಗಡ್ಡೆಯಾಗಿದ್ರೂ ಕೂಡ ನಮ್ಮ ಮನಸ್ಸು ತಿಳಿಯಾಗಿ ಹಗುರಾಗಿ ಶಾಂತವಾಗುತ್ತೋ ಅಂಥವನು ಆ ಪರಮಾತ್ಮನೊಬ್ಬನೇ. ಅಂಥ ಪರಮಾತ್ಮನನ್ನು ನೆನೆದಾಗ ಶಾಂತವಾಗುತ್ತಲ್ಲ ಮನಸ್ಸು. ಅಂಥ ಪರಮಾತ್ಮನಿಗೆ, ಹಿರಿಯ ಚೇತನಕ್ಕೆ ನಾವು ತಲೆಬಾಗಿ ನಮಿಸಬೇಕು. ಯಾಕೆ ಅಂದರೆ
ಆ ಚೇತನಕ್ಕೆ, ಆ ಭಗವಂತನಿಗೆ, ಆ ಪರಮಾತ್ಮನದ್ದೊಂದೇ ಭವ್ಯತೆ. ಭವ್ಯತೆಯನ್ನೇ ಮೇರುವೆತ್ತಂತಿರುವಂತಹ ಆ ಪರಮಾತ್ಮನಿಗೆ ತಲೆಬಾಗಿ ಸಮರ್ಪಿಸಿ ಶರಣಾಗತಿಯಾಗದಾಗ ಮಾತ್ರ ನಮ್ಮ ಎಲ್ಲ ಒಂದು ಆಕಾಂಕ್ಷೆಗಳು ನೆರವೇರುತ್ತೆ. ಆ ಮೂಲಕ ಈ ಬದುಕು ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತೆ ಅಂತ ಹೇಳಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.